ಎಸ್ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಹಲೋ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಅವರು ಉತ್ತರವನ್ನ ಈಗ ನೀಡಲಿದ್ದಾರೆ. ವೀಕ್ಷಕರೇ, ಕನ್ನಡ ಮಾಧ್ಯಮ ಲೋಕದ ವಿಶಿಷ್ಟ ಕಾರ್ಯಕ್ರಮ ಹಲೋ ಮಿನಿಸ್ಟರ್. ಇವತ್ತಿನ ಹಲೋ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಂತವರು ಡಿಕೆ ಶಿವಕುಮಾರ್. ಕನ್ನಡ ಮಾಧ್ಯಮ ಲೋಕದ ವಿಶಿಷ್ಟ ಕಾರ್ಯಕ್ರಮ ಹಲೋ ಮಿನಿಸ್ಟರ್, ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಇದರ ಜನಪ್ರಿಯ ಕಾರ್ಯಕ್ರಮ ಹಲೋ ಮಿನಿಸ್ಟರ್. ಪರಿಹಾರ ಪತ್ರಿಕೋದ್ಯಮಕ್ಕೆ ಹೊಸ ಭಾಷ್ಯ ಬರೆದಿರುವ ಸುವರ್ಣ ನ್ಯೂಸ್, ಕನ್ನಡಪ್ರಭ. ಇವತ್ತಿನ ಹಲೋ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಜಲ ಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಬಹಳ ಮುಖ್ಯವಾಗಿ ಇಡೀ ವಿಶ್ವದಾದ್ಯಂತ ಇದು ನೇರ ಪ್ರಸಾರವಾಗಲಿದೆ. ಅದು ಸುವರ್ಣ ನ್ಯೂಸ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ, ಟ್ವಿಟರ್ ಮುಖಾಂತರ ಹಾಗೂ ಫೇಸ್ಬುಕ್ ಮುಖಾಂತರ ಈ ಕಾರ್ಯಕ್ರಮ ವಿಶ್ವದಾದ್ಯಂತ ನೇರ ಪ್ರಸಾರವನ್ನ ಕಾಣಲಿದೆ. ಕನ್ನಡ ಮಾಧ್ಯಮ ಲೋಕದ ವಿಶಿಷ್ಟ ಕಾರ್ಯಕ್ರಮ ಹಲೋ ಮಿನಿಸ್ಟರ್. ಪರಿಹಾರ ಪತ್ರಿಕೋದ್ಯಮಕ್ಕೆ ಹೊಸ ಭಾಷ್ಯ ಬರೆದಿದೆ ಸುವರ್ಣ ನ್ಯೂಸ್ನ ಹಲೋ ಮಿನಿಸ್ಟರ್ ಕಾರ್ಯಕ್ರಮ. ಒಂದು ಫೋನ್ ಕಾಲ್ನಿಂದ ದಶಕಗಳ ಸಮಸ್ಯೆಗೆ ಸಿಕ್ಕಿದೆ ಪರಿಹಾರ. ಸುವರ್ಣ ನ್ಯೂಸ್ ಪ್ರಯತ್ನಕ್ಕೆ ಸಾಥ್ ನೀಡ್ತಾ ಇರೋ ಸಚಿವರು ಮತ್ತು ಸರ್ಕಾರಕ್ಕೆ ಧನ್ಯವಾದ. ಸುವರ್ಣ ನ್ಯೂಸ್ ಜೊತೆ ನಿಂತು ಮುನ್ನಡೆಸ್ತಾ ಇರುವಂತಹ ಕರುನಾಡಿಗೂ ಕೂಡ ನಮ್ಮ ಧನ್ಯವಾದ. ಇವತ್ತಿನ ಹಲೋ ಮಿನಿಸ್ಟರ್ನಲ್ಲಿ ಇದ್ದಾರೆ ಸಚಿವರಾದ ಡಿಕೆ ಶಿವಕುಮಾರ್. ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುತ್ತಾರೆ, ಪರಿಹಾರವನ್ನ ನೀಡ್ತಾರೆ. ಎಸ್, ಡಿಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು. ಆದರೆ ಇವತ್ತಿನ ದಿನಮಾನ ಅಂದ್ರೆ ಇಡೀ ದಿನವನ್ನ, ಇಡೀ ಕಾರ್ಯಕ್ರಮವನ್ನ ಜಲಸಂಪನ್ಮೂಲಕ್ಕೆ, ನೀರಿಗೆ ಸಂಬಂಧಪಟ್ಟ ಹಾಗೆ ಉಪಯೋಗಿಸಿಕೊಳ್ಳೋಣ ಅನ್ನೋದು ಸಚಿವರ ಮತ್ತು ನಮ್ಮೆಲ್ಲರ ಆಶಯ. ಕಾರಣ ಏನಂತಂದ್ರೆ ಸಾಕಷ್ಟು ಮಳೆ ಬಂದಿತ್ತು. ಹಲವಾರು ಕಡೆ ಮಳೆ ಬಂದ ನಂತರ ಅನೇಕ ಕೆರೆ ಕಟ್ಟೆಗಳೆಲ್ಲ ತುಂಬಿದೆ. ಬಹಳ ಖುಷಿ ವಿಚಾರ. ಸೊ ಅದಾದ ನಂತರ ಏನು ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಸಲಹೆಗಳನ್ನ ಕೂಡ ಕೊಡಬಹುದು. ಕೇವಲ ನೀರಿಗೆ ಸಂಬಂಧಪಟ್ಟ ಹಾಗೆ, ಜಲಸಂಪನ್ಮೂಲಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಲಹೆಗಳನ್ನ ಖಂಡಿತವಾಗಲೂ ಕೊಡಬಹುದು. ಯಾರಾದ್ರೂ ಒಬ್ಬ ಮಿನಿಸ್ಟರ್ ಒಂದು ಇಲಾಖೆಯ ಬಗ್ಗೆ ಜನರಿಂದ ನಿಮ್ಮ ಸಲಹೆಗಳನ್ನ ಕೂಡ ಕೊಡಿ ಅಂತ ಈ ಹಿಂದೆನೆ ಕೇಳಿದ್ರೆ ಅದು ಡಿಕೆ ಶಿವಕುಮಾರ್. ಅದರಲ್ಲಿ ಎರಡು ಮಾತಿಲ್ಲ. ಒಂದಂತೂ ಬಹಳ ಸ್ಪಷ್ಟ, ಈ ಬಾರಿಯ ನಮ್ಮ ಹಲೋ ಮಿನಿಸ್ಟರ್ ಕಾರ್ಯಕ್ರಮವನ್ನ ಆರಂಭ ಮಾಡಿದ್ದು ಘನವೆತ್ತ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರು ಹಲೋ ಸಿಎಂ ಕಾರ್ಯಕ್ರಮದ ಮುಖಾಂತರ. ಅದಾದ ನಂತರ ಯುಟಿ ಖಾದರ್ ಅವರು ಬಂದರು. ಅದಾದ ನಂತರ ಪಶುಸಂಗೋಪನಾ ಸಚಿವರು ಬಂದರು, ಕೃಷಿ ಸಚಿವರು ಬಂದರು, ಅನೇಕ ಸಚಿವರು ಬಂದು ಹೋದ್ರು. ಇವತ್ತು ಸ್ವತಃ ಡಿಕೆ ಶಿವಕುಮಾರ್ ಅವರು ನಮ್ಮ ಜೊತೆ ಇರ್ತಾರೆ.